ನಿನ್ನೆಯಷ್ಟೇ ಇಡಿ ರಿಲೀಸ್ ಮಾಡಿರುವ ಈ ಪ್ರೆಸ್ ರಿಲೀಸ್ ಇಟ್ನಾಳ್ ಸರ್ ಇಡಿ ರಿಕವರ್ಡ್ incriminating documents linking to them to the handling of diverted funds during recent general election. ಚುನಾವಣೆ ಸಂದರ್ಭದಲ್ಲಿ ಲಿಕ್ಕರ್ ಅನ್ನ ಹಂಚಿಕೆ ಮಾಡಲಿಕ್ಕೆ ಬಳಕೆಯಾಗಿದೆ ಈ ಹಣ. ಚುನಾವಣೆ ಅಕ್ರಮ ಅಲ್ವಾ ಸರ್ ಇದು? ಚುನಾವಣೆ ಅಕ್ರಮ ಅಲ್ವಾ ಸರ್? ಕ್ವೆಶ್ಚನ್ ಮಾಡಬಾರ್ದ ಚುನಾವಣೆ ಸರಿಯಾಗಿ ನಡೆದಿಲ್ಲ ಅಂತ ಹೇಳಿ? ಆಯ್ಕೆಯಾಗಿರುವ ಪ್ರತಿನಿಧಿ ಸರಿಯಾದ ಮಾರ್ಗದಲ್ಲಿ ಆಯ್ಕೆ ಆಗಿಲ್ಲ ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಬಾರ್ದಾ? ಈ ಪ್ರಶ್ನೆ ಮಾಡಬೇಕಾದ ಯಾರು? ಇದರ ಈ ಒಂದು ಕೇಸಲ್ಲಿ ಈಗ ಹೊಸ ಈ ಒಂದು ಆಯಾಮ ಇದೆಯಲ್ಲ, ಇಡಿ ಒಂದು ಈ ಪ್ರೆಸ್ ರಿಲೀಸ್ ಆದಮೇಲೆ ಹೊಸ ಆಯಾಮ ಇದೆ. ಮೊದಲನೇದೇನು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಲ್ಪೇಬಲ್ ಕ್ರೈಮ್ ಇನ್ ದಿಸ್, ಶಿಕ್ಷಾರ್ಹ ಅಪರಾಧ ಏನು, ಒಂದು ಪರಿಶಿಷ್ಟ ವರ್ಗಗಳಿಗೆ ಕೊಡಬೇಕಾದಂಥ ಹಣವನ್ನು ನಾವು ಭ್ರಷ್ಟಾಚಾರ ಭಾಳಷ್ಟು ಕೇಳಿದ್ದೇವೆ. ತುಂಬ ಸರ್ತಿ PWD ಯಾವ್ದು ಟೆಂಡರ್ ಕರೆದ್ರು, 1 ಕೋಟಿ ಕೆಲಸನ 20 ಕೋಟಿ ಕೊಟ್ಟು ಕಮಿಷನ್ ತಗೊಂಡ್ರು. ಇದು ಹಂಗಲ್ಲ, ಕೆಲಸನಲ್ಲಿ ಎಂಥದೂ ಇಲ್ಲ. ಯಾರ ಹೆಸರು ಡೈರೆಕ್ಟ್ ಆಗಿ ಬ್ಯಾಂಕಲ್ಲಿ ಇರುವಂಥ ಹಣವನ್ನು ಅನಾಮತ್ತಾಗಿ ಎತ್ತಿ ಮತ್ತೊಂದು ಕಡೆ ಹಾಕಿರುವಂಥ ಕೇಸ್ ಇದು. ಚುನಾವಣೆಗೆ ಹಾಕಿರೋದು ಅದು ಚುನಾವಣೆ ಹಾಕಿದ್ದನ್ನು ನೀವು ಪ್ರಶ್ನೆ ಮಾಡಬೇಕಾಗ್ತದೆ ಎಲೆಕ್ಷನ್ ಕಮಿಷನ್ ಎದುರುಗಡೆ. ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಟು ಇಟ್. ಒಂದು ಕರಪ್ಷನ್ ಅಟ್ ST ಬೋರ್ಡ್, ಇನ್ನೊಂದು ಎಲೆಕ್ಟ್ರಲ್ ಮಾಲ್ ಪ್ರಾಕ್ಟೀಸ್, ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್. ಎಲೆಕ್ಷನ್ ಮಾಲ್ ಪ್ರಾಕ್ಟೀಸ್ಗೆ ಆ ವಿಚಾರವನ್ನು ವಿರೋಧ ಪಕ್ಷ ಮತ್ತು ಆ ಒಂದು ಈ ತುಕಾರಾಮ್ ಅವರ ಚುನಾವಣೆಗೆ ಅಂತ ಅನೇಕರು ಹೇಳ್ತಿದ್ದಾರೆ, ಅಲ್ಲಿ ಸ್ವತಂತ್ರ ಅಭ್ಯರ್ಥಿ ಕ್ವಶನ್ ಮಾಡಬೇಕಾಗ್ತದೆ. ಅದು ಎಲ್ಲವನ್ನು ಯು ಹ್ಯಾವ್ ಟು ಪ್ರೂವ್ ದ್ಯಾಟ್. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಈ ಸರ್ಕಾರದ ಫೇಲ್ಯೂರ್ ನಮಗೆ ಕಾಣೋದು ಈ ಥರದ ಒಂದು ಭ್ರಷ್ಟಾಚಾರ. ಅತ್ಯಂತ ಶುದ್ಧ ಹಸ್ತ ಮತ್ತು ಒಬ್ಬ ಸಮಾಜವಾದಿ ನಾಯಕ, ಅದರಲ್ಲಿ ಮಂತ್ರಿಗಳ ಹೆಸರಿದೆ ಏನ್ರಿ ಅಂತ ಕೇಳಿಬಿಟ್ರೆ ಹೇಗೆ? ಮಂತ್ರಿಗಳ ಹೆಸರು ಯಾವ್ದ್ರಲ್ಲಿ ಇರ್ತದೆ? ಯಾವ ರಾಜಕೀಯ ಯಾವ ಮಂತ್ರಿ ಹೆಸರಲ್ಲಿ ಯಾವ ಭ್ರಷ್ಟಾಚಾರದಲ್ಲಿ ಇರ್ತದೆ? ಡೆತ್ ನೋಟ್ ಅಲ್ಲಿ ಯಾರು ಇರ್ತದೆ? ಡೆತ್ ನೋಟ್ ಅಲ್ಲಿ ಇದೆ ಅಂತ ಮಂತ್ರಿಗಳು ಯಾವುದೇ ಮಂತ್ರಿ ಯಾವ್ದಾದ್ರು ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕ್ತಾರ? ಅಧಿಕಾರಿಗಳೇ ಮಾಡೋದು ಕೆಲಸವನ್ನ. ಅಧಿಕಾರಿ ಯಾರು ಅನಂತಿ ಅಂತ ಕೆಲಸ ಮಾಡ್ತಾರೆ? ಒಂದು ರಾಜಕೀಯ ಮೊರಾಲಿಟಿ, ಒಂದು ಪೊಲಿಟಿಕಲ್ ಪ್ರೊಪ್ರೈಟಿ, ಆ ಪ್ರೊಪ್ರೈಟಿಯನ್ನು ಬಿಟ್ಟು ಸಿದ್ದರಾಮಯ್ಯ ಮಾತಾಡೋದು ಸ್ವಲ್ಪ, ಯಾಕಂದ್ರೆ ಸಿದ್ದರಾಮಯ್ಯ ನಾವು ತುಂಬಾ ವರ್ಷಗಳಿಂದ ನೋಡ್ತಾ ಬಂದವ್ರು ನಾವು. ಹಿ ಇಸ್ ನಾಟ್ ದಿಸ್. ಬೇರೆ ಮಾತಾಡ್ಬೋದು, ಹಿ ಇಸ್ ನಾಟ್ ದಿಸ್. ಗೊತ್ತಾ, ಸಿದ್ದರಾಮಯ್ಯ ಭ್ರಷ್ಟಾಚಾರ ಆಗಿಲ್ಲ, ಆಗಿದೆ ಅಂತ ಇಲ್ಲ. ಅಲ್ಲಿ ಅವರು ಡೆತ್ ನೋಟ್ ಅಲ್ಲಿ ಮಂತ್ರಿಯ ಹೆಸರು ಇದೆಯಾ? ಬಿಜೆಪಿಗರು ಸುಖ ಸುಮ್ಮನೆ ಅವರ ಹೆಸರು ನಾಗೇಂದ್ರ ಅವರ ಹೆಸರು ಇಲ್ವಾ? ನಾಗೇಂದ್ರ ಅವರ ಹೆಸರು ಇಲ್ವಾ ಡೆತ್ ನೋಟ್ ಅಲ್ಲಿ? ಡೆತ್ ನೋಟ್ ಅಲ್ಲಿ ಇಲ್ವಾ? ಡೆತ್ ನೋಟ್ ಅಲ್ಲಿ ಇಲ್ವಾ? ಚಂದ್ರಶೇಖರ್ ಅವರು ಬರ್ತಿರ್ತಕ್ಕಂಥ ಡೆತ್ ನೋಟ್ ಅಲ್ಲಿ ಇಲ್ವಾ? 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 ಸರಿಯಾಗಿ ಓದ್ಕೊಂಡು ತಿಳ್ಕೊಂಡು ಹೇಳ್ತಾ ಇದ್ದೀವಿ. ಡೆತ್ ನೋಟ್ ಅಲ್ಲಿ ಇಲ್ವಾ? ಕಿರ್ಚಿ, ನೀವು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನ ಮಿಸ್ ಮಾಡ್ತಿದ್ದೀರಾ. ನಟರಾಜ್ ಗೌಡ್ರು ಹೇಳ್ತಿದ್ದಾರೆ, ಅಶೋಕ್ ಗೌಡ್ರೆ ಡೆತ್ ನೋಟ್ ನಲ್ಲಿ ಇಲ್ಲದ ನಾಗೇಂದ್ರ ಅವರ ಹೆಸರನ್ನ ಬಿಜೆಪಿಗರು ಸೇರಿಸಿದ್ರಂತೆ. ಹಿಂಗೆ ಅಲ್ವಾ ನೀವು ಹೇಳಿದ್ದು? ಬಿಜೆಪಿಗರು ಸೇರಿಸಿದ್ರ? ಬಿಜೆಪಿಗರು ಸೇರಿಸಿದ್ರು ಈ ಪ್ರಕರಣದಲ್ಲಿ. ಚಂದ್ರಶೇಖರ್ ಅವರು ಅವಮಾನ ಮಾಡಬೇಡಿ. ಸತ್ತೋಗಿರೋ ಮನುಷ್ಯ, KS ಆಫೀಸರ್ ಸತ್ತೋಗಿರೋ ಮನುಷ್ಯ, ದಲಿತ ಸತ್ತೋಗಿರೋ ಮನುಷ್ಯ ಯಾಕೆ ಅವಮಾನ ಮಾಡ್ತೀರಾ? ಸತ್ತೋಗಿರೋ ಮನುಷ್ಯ ದಲಿತರಿಗೆ ಯಾಕೆ ಅವಮಾನ ಮಾಡ್ತೀರಾ? ಯಾಕೆ ಅವಮಾನ ಮಾಡ್ತೀರಾ? ಸ್ಪೆಸಿಫಿಕ್ ಆಗಿ ಬರ್ತಾವ್ರೆ. ಮೌಖಿಕ ಹೇಳಿಕೆ ನಾಗೇಂದ್ರ ಅವರ ಮೌಖಿಕ ಹೇಳಿಕೆ. ಇಬ್ರು 10 ಸೆಕೆಂಡ್ ಇಟ್ನಾಳ್ ಸರ್ ಕಂಪ್ಲೀಟ್ ಮಾಡಿ. ಪಾಪ ಸತ್ತೋಗಿರೋ ದಲಿತರಿಗೆ ಅಶೋಕ್ ಗೌಡ್ರೆ ಸಮಾಧಾನ. ಅಶೋಕ್ ಗೌಡ್ರೆ ಸಮಾಧಾನ. ಅಶೋಕ್ ಗೌಡ್ರೆ ಸಮಾಧಾನ. ಮುಖ್ಯಮಂತ್ರಿಗಳ ಮಾತಿನಲ್ಲೇ ಆದ ಮತ್ತೊಂದು ಅವಮಾನದ ಕ್ಲಿಪ್ಪಿಂಗ್ ಬಾಕಿ ಇದೆ. ಅವಮಾನ ಇಲ್ಲಿಗೆ ನಿಂತಿಲ್ಲ. ಅದೇ ಚಂದ್ರಶೇಖರ್ ಬಗ್ಗೆ ಚರ್ಚೆ ಮಾಡೋಣ. ಆ ವಿಚಾರನೂ ಕೂಡ ಜನ ನೋಡ್ಬೇಕು, ಅವಮಾನ ಅನ್ನೋದು ಯಾವ ಹಂತದಲ್ಲಿ ಆಗ್ತಿದೆ ಅಂತ ಹೇಳಿ. ಸರ್ ಕಂಪ್ಲೀಟ್ ಮಾಡ್ಲಿ, ತೋರಿಸ್ತೀನಿ ಸರ್, ತೋರಿಸ್ತೀನಿ. ಇದೆಲ್ಲ ಬಾಕಿ ಇದೆ. ಜಸ್ಟ್ ವೇಟ್.
ಅಜೆಂಡಾ ಟ್ರೇಲರ್ ನೋಡಿದಿರಿ ಸರ್, ಆತರ ಏನಾಗೋದಿಲ್ಲ. ಟ್ರೇಲರ್ ನೋಡಿದಿರಿ ಸರ್, ಪಿಕ್ಚರ್ ಬಾಕಿ ಇದೆ. ಅಲ್ಲ, picture ಇಟ್ನಾಳ್ ಸರ್ ಬಾಕಿ ಇರ್ಬೋದು, ಇದ್ರೊಳಗೆ ಯಾವ ಮುಗಿಸ್ಲಿ, ಅವಮಾನ ಇಟ್ನಾಳ್ ಸರ್ ಮಾಡಿಲ್ಲ. ಮುಗಿಸ್ಲಿ, ತನಿಖೆ ಆಗ್ತಾ ಇದೆ, ನ್ಯಾಯ ಸಿಗುತ್ತೆ ಇಟ್ನಾಳ್ ಸರ್ ಅವ್ರಿಗೆ. ಮುಗಿಸ್ಲಿ, ಯಾವ್ದು ಇಟ್ನಾಳ್ ಅವ್ರು ಮಾತ್ರ, ಯಾವ್ದು ನ್ಯಾಯ ಇಟ್ನಾಳ್ ಅವ್ರು ಮಾತ್ರ, ಯಾವ್ದು ನ್ಯಾಯ ಸಿಗಲ್ಲ. CBI ಬರಬೇಕು, ಆಯ್ತು, ಒಂದು ಜುಡಿಷಿಯರಿ ಬರಬೇಕು. ಅಶೋಕ್ ಗೌಡ್ರೆ, ಇಟ್ನಾಳ್ ಅವ್ರು ಮಾತ್ರ, ಇಟ್ನಾಳ್ ಅವ್ರು ಸರ್, ನಟರಾಜ್ ಗೌಡ್ರೆ, ಯಾವುದಕ್ಕೂ ನ್ಯಾಯ ಸಿಕ್ಸಿಲ್ಲ. ಪ್ಲೀಸ್ ಲೋಕಾಯುಕ್ತದಲ್ಲಿ ಮಾಡಿದ್ರು ಅಶೋಕ್ ಅನ್ಯಾಯ. ಗೌಡ್ರೆ, this is not the way debate has. ಇಲ್ಲ, ಹಿಂಗಾಗಲ್ಲ. ಅವ್ರು ಮುಗಿಸ್ಲಿ 10 ಸೆಕೆಂಡ್ ಮುಗಿಸ್ಲಿ ಅವ್ರು. ಕಾಂಗ್ರೆಸ್ ಪಕ್ಷ ಕಳೆದ ವರ್ಷ ಬಿಜೆಪಿ ಸರ್ಕಾರದ ಮೇಲೆ 40% ಆಪಾದನೆ ಹೊರಿಸಿ ಒಂದು ಪ್ರಚಾರವನ್ನು ಮಾಡಿದಾಗ ಅದನ್ನ ಈ ದೇಶದ ಈ ರಾಜ್ಯದ ಜನ ನಿಮ್ಮನ್ನು ನಂಬಿದ್ರು. ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ, ಕಳೆದ ಸರ್ಕಾರದಲ್ಲಿ DK ರವಿ, ಈ ಸರ್ಕಾರದಲ್ಲಿ ಚಂದ್ರಶೇಖರ್, ಆವಾಗಲೂ ಕೂಡ ಒಂದು ರೀತಿಯ ಸಂವೇದನೆ ರಹಿತ ಮಾತುಗಳು, ಈಗಲೂ ಕೂಡ ಹಾಗೇನೆ. ಸ್ವಲ್ಪ ಒಬ್ಬ ಮುಖ್ಯಮಂತ್ರಿ, ಅದರಲ್ಲೂ ಕೂಡ ಯಾರು ಅಹಿಂದ ಅಂತ ನಾಯಕರುಗಳು, ಅಹಿಂದ ನಾಯಕ ತನ್ನ ಒಂದು ಪರಿಶಿಷ್ಟ ವರ್ಗದ ಮಂಡಳಿಯ ಹಣವನ್ನು ಅನಾಮತ್ತಾಗಿ ಅವನ ಅಧಿಕಾರಿನೇ ಆಗಿರಲಿ, ಅಧ್ಯಕ್ಷನಾಗಿರಲಿ, ಮಂತ್ರಿನೇ ಆಗಿರಲಿ, ಎಷ್ಟು ಖಡಕ್ಕಾದ ಸ್ಟ್ಯಾಂಡ್ ತಗೋಬೇಕು ಒಬ್ಬ ಮುಖ್ಯಮಂತ್ರಿ. ಆ ಖಡಕ್ಕಾದ ಸ್ಟ್ಯಾಂಡ್ ಅನ್ನು ಬಿಟ್ಟಾಕಿ SIT ತಗೊಂಡು 12 ಜನ ಅರೆಸ್ಟ್ ಆಗಿರೋದಕ್ಕೋಸ್ಕರ SIT ಮಾಡಿರೋದು, ಅದಕ್ಕೆ ಕಡತ್ತ ನ್ಯಾಯ ಸಿಗಬೇಕು. ಇಲ್ಲ, ವೀರಣ್ಣ ಅವ್ರು ಮಾತ್ರ ನೀವಿಬ್ರು ಕಿರ್ಸ್ತೀರಿ ಅಂತಂದ್ರೆ ನೀವಿಬ್ರೇ ಮಾತಾಡ್ಕೊಂಡಿದ್ಬಿಡಿ, ಆಯ್ತಾ? ಬೇರೆಯವರು ಇದ್ದಾರೆ ಪ್ಯಾನಲಿಸ್ಟ್, ಅವ್ರ ಮಾತು ಕೂಡ ಆಚೆ ಹೋಗ್ಬೇಕು. ಅಸೆಂಬ್ಲಿಯಲ್ಲಂತೂ ಸರಿಯಾಗಿ ಚರ್ಚೆ ಆಗ್ತಾ ಇಲ್ಲ. ಜನರು ಅಟ್ಲೀಸ್ಟ್ ಇಲ್ಲಾದ್ರೂ ತಿಳ್ಕೊಳ್ಳಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ. ವೀರಣ್ಣ ಅವರೇ, ಬಿಜೆಪಿ ಅವ್ರು ಮಾಡಿದ ಒಂದು ಟ್ವೀಟ್ ಕೆಳಗಡೆ ಇದ್ದ ಒಂದು ಕಾಮೆಂಟ್ ಬಹಳ ಅರ್ಥಪೂರ್ಣ ಅನಿಸ್ತು ನನಗೆ. ಈ SC ST TSP ಹಣವನ್ನ ಗ್ಯಾರಂಟಿಗೆ ಬಳಸ್ಕೊಂಡ್ರು ಅಂದಾಗ ಸಿದ್ದರಾಮಯ್ಯ ಅವ್ರು ಕೊಟ್ಟ ಸಮರ್ಥನೆ, ನಾವು ಅದೇ ಸಮುದಾಯದವ್ರಿಗೆ ಹಣ ಕೊಡ್ತಿದ್ದೀವಿ. ಈಗ ಈ ವಾಲ್ಮೀಕಿ ಸಮುದಾಯದ ಹಣವನ್ನ ಚುನಾವಣೆಗೆ ಬಳಸಿದ್ದಾರೆ ಅನ್ನೋ ವಿಚಾರಕ್ಕೆ ಬಿಜೆಪಿ ಟ್ವೀಟ್ ಮಾಡಿದ್ದಕ್ಕೆ ಕೆಳಗಡೆ ಏನ್ ಹಾಕಿದ್ರು ಗೊತ್ತಾ? ST ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿ, ವಾಲ್ಮೀಕಿ ನಿಗಮದ ದುಡ್ಡನ್ನ ಅಕ್ರಮವಾಗಿ ಅದೇ ರಿಸರ್ವೇಶನ್ ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲಿಗೆ ಬಂತು ನೋಡಿ ಸರ್. ಹೌದು ಮೇಡಮ್, ಅಕ್ರಮವಾಗಿ ಹಣ ಬಂದು ಬಳಕೆ ಆಗಿದೆ. ಏನು ಅಕ್ರಮವಾಗಿ ವರ್ಗಾವಣೆ ಆಗಿತ್ತು, ಎಲ್ಲೋ ಒಂದ್ ಕಡೆ ಚುನಾವಣೆಗೂ ಕೂಡ ಅಕ್ರಮವಾಗಿ ಬಳಕೆ ಆಗಿರೋದು. ಈಗ ಇಡಿ ಇದರಿಂದ ನಮ್ಗೆ ಸಮರ್ಥನೆ ಕೊಟ್ಬಿಟ್ರೆ ಆತಂಕ ಇರೋದೇ. ನಾವು ಖರ್ಚು ಮಾಡಿರೋದಲ್ಲಿ ಅಕ್ರಮ ಆಗಿರೋದಲ್ಲಿ SC ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲಿನ ಮತದಾರರಿಗೆ ಹಂಚಿದೀವಿ. ಬರಬಾರ್ದು ಸರ್, ಬರಬಾರ್ದು ಅದೇ ನಿರೀಕ್ಷೆ, ಬರಬಾರ್ದು ಅದೇ ನಿರೀಕ್ಷೆ. ಚುನಾವಣಾ ಆಯೋಗದಿಂದ ಏನು ಜನರಲ್ ಎಲೆಕ್ಷನ್ಗೆ, MP ಎಲೆಕ್ಷನ್ಗೆ ಇತ್ತು ಚುನಾವಣಾ ಖರ್ಚು ವೆಚ್ಚ ಇದ್ದಿದ್ದು ಒಬ್ಬ ಅಭ್ಯರ್ಥಿಗೆ 95 ಲಕ್ಷ. ಈಗ 20 ಕೋಟಿ ಮಿಗಿಲಾದ ಹಣ ನಾಗೇಂದ್ರ ಅವರಿಂದ, ಅಂದ್ರೆ ಮಾಜಿ ಸಚಿವ ಮತ್ತೆ ಶಾಸಕ ನಾಗೇಂದ್ರ ಅವರು ಅಲ್ಲಿ ಖರ್ಚು ಮಾಡಿರೋದಕ್ಕೆ ಇಡಿಯಿಂದ ಮಾಹಿತಿ ಹೊರಬಿದ್ದಿದೆ. ಅಂದ್ರೆ ಅಲ್ಲಿ ನೋಡಿ 4 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಳ್ಳಾರಿ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗಾ ಇರ್ಬೋದು, ರಾಯಚೂರು ಇರ್ಬೋದು, ಎಲ್ಲ ST ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿಗಳಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಕ್ರಮವಾಗಿ ಈಗಾಗಲೇ ಇಡಿ ಕೂಡ ಹೇಳಿದೆ, ಮಧ್ಯಾಹ್ನ ಅಂದರೆ ಲಿಕ್ಕರ್ ಖರೀದಿಗೆ ಹಣ ಉಪಯೋಗಿಸಿದ್ದಾರೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಚುನಾವಣೆಗೆ ಈ ಮದ್ಯನ ಹಂಚೋದಕ್ಕೆ, ಎಣ್ಣೆನ ಹಂಚಿಕೆ ಮಾಡೋದಕ್ಕೆ ಆ ರೀತಿ ಏನಾದರೂ ಮಾಡಿದರೆ, ಈಗಾಗಲೇ ಇಡಿ ಅದನ್ನು ಹೊರ ಹಾಕಿದೆ. ಖಂಡಿತವಾಗ್ಲೂ ಇನ್ನಷ್ಟು ಮಾಹಿತಿ ಸಿಕ್ಕಿ ಏನಾದರೂ ಇದಾದರೆ, ಈ ಏನು ಗೆದ್ದಿದ್ದಾರೆ ಈ ಕ್ಷೇತ್ರಗಳಲ್ಲಿ MP ಗಳು, ಇವ್ರಿಗೆಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಕುತ್ತಂತೂ ಬರುತ್ತೆ. ECI ಇರ್ಬೋದು ಅಥವಾ ಜನಪ್ರತಿನಿಧಿಗಳ ಕಾಯ್ದೆ ಇರ್ಬೋದು, ಈ ಎರಡು ಮುಖಾಂತರನೂ ಕೂಡ ಅನರ್ಹ ಆಗೋ ಇದು ಕೂಡ ಸಾಧ್ಯತೆ ಇದೆ. ಯಾಕಂದರೆ 95 ಲಕ್ಷ ಮಿತಿ ಇದೆ, ಇಲ್ಲಿ 20 ಕೋಟಿಗೂ ಮಿಗಿಲಾದ ಹಣ ಬಳಕೆ ಆಗಿರೋದು ಈಗಾಗಲೇ ಮೇಲ್ನೋಟಕ್ಕೂ ಇಡಿಯಿಂದ ಕೂಡ ಬಂದಿದೆ. ಇನ್ನೂ ಕೂಡ ಏನು ನಡೀತಾ ಇದೆ ತನಿಖೆ. ಮುಂದಿನ ದಿನಗಳಲ್ಲಿ ಬಂದರೆ ಖಂಡಿತ ಇಷ್ಟು ಮಾತ್ರ ಅಲ್ಲ, CM ಇರ್ಬೋದು, DCM ಇರ್ಬೋದು, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ. ಈಗ ನೋಡಿ, ಆರ್ಥಿಕ ಖಾತೆ ಇರೋದು CM ಬಳಿನೇ. ಇದು ಕೂಡ ಆರ್ಥಿಕ ಇಲಾಖೆಗೆ ಒಳಪಡುತ್ತೆ. ಈ ಇಷ್ಟು 187 ಕೋಟಿ ಏನು ಅಕ್ರಮ ಹಣ ವರ್ಗಾವಣೆ ಆಗಿತ್ತು, ಇದು ಕೂಡ ಅವರು ಕೂಡ ನೇರವಾಗಿ ಭಾಗಿದಾರರೇ ಆಗಬೇಕಾಗುತ್ತೆ ಖಂಡಿತ. ಈಗ ನೋಡಿ, ಇವತ್ತು ಕೂಡ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ರಾಜೀನಾಮೆ ಕೇಳಿದ್ರು CM ಹತ್ರ, ಆದ್ರೆ ಸಭೆ ನಾಳೆಗೆ ಮುಂದೂಡಿಕೆ ಆಗಿದೆ. ಖಂಡಿತ ಇದೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರ ತಲೆ ಮೇಲೆ ತೂಗುಗತ್ತಿ ಇದೆ. ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗಿರೋದೇ ನೀವು. ಎನರ್ಜಿ ಸೇವ್ ಮಾಡ್ಕೊಳ್ರಿ ನಟರಾಜ್ ಗೌಡ್ರೆ.